ನಮಸ್ಕಾರ ಕೆ ಫೆಲ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೋತೀನಿ. ಅಂತೂ ಇಂತೂ ನಮ್ಮ ಒಂದು ಹಾಸನದಿಂದ ಹಿಮಾಚಲ್ ಪ್ರದೇಶದವರೆಗೂ ಏನಿತ್ತು ಸ್ಪಿಟಿ ವ್ಯಾಲಿ ಒಂದು ಡ್ರೈವ್ ಮುಗ್ಕೊಂಡು ಆರಾಮಾಗಿ ರಾತ್ರಿ 4 ಗಂಟೆ ಅಷ್ಟೊತ್ತಿಗೆ ಬಂದು ರೀಚ್ ಆದ್ವಿ. ಬರ್ತಿದ್ದಂಗೆ ಏನಪ್ಪ ಅಂತಂದರೆ ಈ ಲಗೇಜ್ ಮ್ಯಾನೇಜ್ಮೆಂಟು. ಸೊ ನಾವು ಏನೇನು ಲಗೇಜ್ ತಗೊಂಡು ಹೋಗಿದ್ವಿ ಅನ್ನೋದನ್ನು ಕೂಡ ನಾನು ನಿಮ್ಗೆ ತೋರಿಸೋಣ ಅಂತ ಅಂದ್ಬಿಟ್ಟು ಈಗ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಇದು ನಾವು ಬರಬೇಕಾದ್ರೆ 600 ರೂಪಾಯಿಗೆ ಅಂತ ಅಂದ್ಬಿಟ್ಟು ಒಂದೊಂದು ತಗೊಂಬಂದ್ವಿ. ಚೆನ್ನಾಗಿತ್ತು. ಆಮೇಲೆ ಇದು ನೀರು ಕೋಲ್ಡ್ ನೀರಿಟ್ರೆ ಕೋಲ್ಡ್ ಆಗೇ ಇರುತ್ತೆ, ಹೋಗಲ್ಲ. ಸೊ ಅದಕ್ಕೋಸ್ಕರ ಇದೊಂದು ಇರ್ಲಿ ಅಂತ ಅಂದ್ಬಿಟ್ಟು ನಾನು ಸತೀಶಣ್ಣ ಇಬ್ರು ಒಂದೊಂದು ಪರ್ಚೇಸ್ ಮಾಡ್ಕೊಂಡ್ವಿ. ಇನ್ನೂ ಒಂದಷ್ಟು ಐಟಮ್ಸ್ ಎಲ್ಲ ಇದೆ, ನಾನು ನಿಮ್ಗೆಲ್ಲಾನು ಕೂಡ ತೋರಿಸ್ತೀನಿ. ಕಾರು ಎಷ್ಟು ಗಲೀಜ್ ಹಿಡ್ದೋಗಿದೆ ಅಂತಂದ್ರೆ 15 ದಿನದಿಂದ ಏನು ವಾಶ್ ಮಾಡಿಸಿಲ್ಲ, ಏನ್ ಮಾಡಿಸಿಲ್ಲ, ಹಂಗೆ ಹೆಂಗೈತೋ ಹಂಗೆ ಇಟ್ಟಿದ್ದೀನ. ಕ್ಲೀನ್ ಮಾಡೋರ್ಗು ಅರ್ಧ ಹಿಂಸೆ ಆಗ್ಬಿಡುತ್ತೆ, ಅದಂತೂ ಗ್ಯಾರಂಟಿ. ಈ ಸ್ಪಿಟಿ ರೈಡ್ ನ ಪ್ರಾಯೋಜಕರು ಅಮೃತ್ ನೋನಿ ಆರೋಗ್ಯದ ಭರವಸೆ ಮತ್ತು KA53 ಮೆನ್ಸ್ ಕ್ಲಬ್, ದ ಫ್ಯಾಷನ್ ಎಕ್ಸ್ಪರ್ಟ್. ನೆನ್ನೆ ನಾನು ಇಡ್ಲಿ ತಿನ್ಬೇಕು ಅಂತ ಕೇಳಿದ್ ಭಾವನೆಗೋಸ್ಕರ ಕಿರಣ್ ಇಲ್ಲ ಬನ್ನಿ ಅಂತ ಅಂದ್ಬಿಟ್ಟು ಕರ್ಕೊಂಡ್ ಬಂದಿದ್ದೀರಾ. ಇಡೀ ಭಾರತದಲ್ಲೇ ಎಲ್ಲೂ ಇಡ್ಲಿ ಸಿಗ್ಲಿಲ್ಲ ಸರ್ ನಮ್ಗೆ. ಇಡೀ ಭಾರತದಲ್ಲೇ, ಇಡೀ ಉತ್ತರ ಭಾರತದಲ್ಲಿ ಎಲ್ಲೂ ಇಡ್ಲಿ ಸಿಗದೆ ಇರೋ ಕಾರಣ ನಾವ್ ಯಾವಾಗ ಅಷ್ಟು ಇಡ್ಲಿ ಹಾಸನಕ್ಕೆ ಬಂದಿದೀವಿ. ಇನ್ನೊಂದ್ಸರಿ ಹೇಳ್ಬಿಡಿ ಅದನ್ನ. ಇಡೀ ದೇಶದಲ್ಲೇ ಇಡ್ಲಿ ಸಿಗ್ಲಿಲ್ಲ ನಮ್ಗೆ. ಜಸ್ಟ್ ಇಡ್ಲಿಗೆ ಬಂದು ಹುಡುಕೊಂಡು ಹಳೆ ಗಂಡನ ಪಾದವೇ ಗತಿ ಗಟ್ಟಿ ಅಂತ ಒಂದೊಂದೇ ಅರ್ಧ ತಗೊಳ್ಳಿ, ಎಲ್ಲ ಅರ್ಧ ತಗೊಳ್ಳಿ. ಒಂದೊಂದೇ ಇಡ್ಲಿ, ಎಲ್ಲ ಇಡ್ಲಿ ನೋಡಿ. ಇದು ಮಲ್ಲಿಗೆ ಇಡ್ಲಿ, ಮುಟ್ಟಿದ್ರೆ ಬೆಣ್ಣೆ ತರ ಇರುತ್ತೆ. ಇದೊಂದು ಪುಳಿಯೋರೆ ತಗೊಳ್ಳಿ, ಅರ್ಧ ಅಣ್ಣ. ಈ ಇಡ್ಲಿ ಒಂದು ಇಡ್ಲಿ, ಆಮೇಲೆ ಪುಳಿಯೋರೆ ತಗೋತೀನಿ ಅಲ್ವಾ? ಪುಳಿಯೋರೆ ಬೆಂಕಿ ಆಗಿರುತ್ತೆ. ಆಮೇಲೆ ಮಸಾಲೆ ಟೀ ಕುಡಿಬೇಕು ನೀವು. ಪುಳಿಯೋರೆ ಒಂದು ಇಡ್ಲಿ ನನಗೆ ಮಸಾಲೆ ಇಡ್ಲಿ. ಚಟ್ನಿ ಚಂದ. ಅದು ಬೈಸ್ಕೊಂಡು ತಿನ್ನೋದಿದೆ ಗೊತ್ತಾ, ಬೌಸ್ಕೊಂಡು. ಅದ್ರ ಮಜಾನೇ ಮಜಾ. ಸುಮ್ಮನೆ ಹೇಳೋದಲ್ಲ, ವಿಡಿಯೋಗಂತೂ ಹೇಳೋದಲ್ವಾ. ನಾವು ಹಂಗೆ ಹೇಳೋದು ಇಲ್ಲ. ಚೆನ್ನಾಗಿಲ್ಲ ಅಂದರೆ ಚೆನ್ನಾಗಿಲ್ಲ ಅಷ್ಟೇ, ಮುಗಿದೋಯ್ತು. ಈಗ ಪುಳಿಯೋಗರೆ ಸರದಿ ಚಟ್ನಿ ಹಾಕ್ಯಾರ ಇನ್ನೊಂದ್ಸರಿ. ಮೆಣಸಿನ್ಕಾಯಿ ತಿನ್ನಿ, ಹಸಿಮೆಣಸಿನ್ಕಾಯಿ ಪುಡಿ ಇರ್ತದೆ. ಮೊಮ್ಮಟ ಹಸಿಮೆಣಸಿನ್ಕಾಯಿ ಹಂಗೆ ತಿನ್ಬೋದು, ಖಾರನೂ ಇರಲ್ಲ, ಸಕಾಲಾಗಿರೋ ಟೇಸ್ಟ್. ಫುಲ್ ಫ್ರೈ ಹೊಡೆದ್ಬಿಟ್ಟಿರ್ತಾರೆ. ಪುಳಿಯೋಗರೆ ಸ್ವೀಟ್ ಶೇಡ್ ಇದೆ. ಸತೀಶ್ ಅಣ್ಣ ಅವರ ಕರಿಯನ್ನ ಹೊರಗಡೆ ತೆಗ್ದಿದ್ದಾರೆ. ಹಾಸನ್ನು ಹೆಂಗ್ ಆಗ್ಬಿಟ್ಟಿದೆ ಅಂದ್ರೆ ನನಗೆ ಒಂಥರ ನನ್ನ ಸ್ವಂತ ಊರದಂಗೆ ಆಗ್ಬಿಟ್ಟೈತೆ ಹಾಸನ. ಆರಾಮಾಗಿ ಬಾ, ಓಡಾಡು, ತಿರುಗಾಡು. ಸೊ ಬಂದ್ವಿ ಮಾರುತಿ ಸುಜುಕಿ ಸರ್ವಿಸ್ ಹತ್ರ. ಗಾಡಿನ ಅಣ್ಣ ಬೇಡ ಮೇ ಬಿ ನಾನು ಈಗ ಹಾಕ್ಸಲ್ಲ, ಸುಮ್ಮನೆ ಬೇಕಾದ್ರೆ ನೋಡೋಣ ಬೇಕಾದ್ರೆ. ಕಾಳನ್ನ ನಮ್ಮ ಸಬ್ಸ್ಕ್ರೈಬರ್ ಇದ್ದಾರೆ, ನಮ್ಮ KK ಇರೋದ್ರಿಂದ ನಾವು ಧೈರ್ಯದಿಂದ ಬಿಟ್ಟು ಹೋಯ್ತಾ ಇದ್ದೀವಿ. ಬರೋ ಚೆನ್ನಾಗಿ ಮಾಡಿ, ಏನು ದೊಡ್ಡ ಸಮಸ್ಯೆ ಅಂತ ಏನೂ ಬಂದಿಲ್ಲ, ಕ್ಲೀನಾಗೇ ಇದೆ ನೋಡಿ. ಇನ್ನು ಅದು ಜನರಲ್ ಏನು ಮಾಡ್ತೀರೋ ಅದನ್ನು ಮಾಡಿ ಸಾಕು. ಯಾವ್ದಣ್ಣ ಅದು? ಅದಾಗಲ್ಲ ಅಣ್ಣ, ಬಿಡಿ. ಅದು ಒಂದು ಮಾರ್ಕ್ ಇರಲಿ, ಚೆನ್ನಾಗಿದೆ, ಅದು ಇರಲಿ. ಸ್ಪಿಟಿ ಮಾರ್ಕ್, ಅದು ಹಿಮಾಚಲದ ಹೊಡ್ಕೊ ಬಂದಿದ್ದು. ಇದು ಏನೋ ಆಫರಲ್ಲಿ ಇದೆಯಾ ಅಂತ ಅಣ್ಣ, ಚಾಸಿ ಕೊಟ್ಟಿಂಗು. ಅದೇ ಮಣ್ಣಲ್ಲೆಲ್ಲ ಒಯ್ತೀರಾ, ಹಾಕ್ಸಂಗಿದ್ರೆ ಹಾಕ್ಸ್ಕೊಳ್ಳಿ ಅಂತ. ಓ, ಈ ಥರ ಬರುತ್ತಾ? ಇದು ಮಾಡಿರೋದ ಸೇ ಇದರಲ್ಲಿ? ಅದನ್ನ ಸಿಲ್ವರ್ ಮಾಡ್ತೀರಾ? ಓಕೆ. ಏನಿದೆ ಪ್ರೈಸು? ಫುಲ್ಲು. ಸೊ ನಮ್ಮ ಕೆಲಸ ಇವಾಗ ಕಾಳಂದು ಮುಗೀತು ಅಣ್ಣ. ಆದರೂ ನೋಡಿ ಆಗಲೇ ಮಾತಾಡ್ಸ್ರು ಪಾಪ, ನಾನು ಮಾತಾಡ್ಸೋಕ್ಕಾಗಲಿಲ್ಲ. ಆರಾಮ ರಾಯಲ್ ಎನ್ಫೀಲ್ಡ್ ಸರ್ವಿಸ್ ಮಾತ್ರ ವರ್ಸ್ಟು ಹಾಸನಲ್ಲಿ. ಗಾಡಿ ಲವ್, ನನಗೆ ಸಿಕ್ಕಾಪಟ್ಟೆ ಲವ್ ಇದ್ರ ಮೇಲೆ. ಅವ್ರು ಕೆಲಸ ಮಾಡೋದು ಅಷ್ಟು ಬೇಜಾರಾಗುತ್ತೆ ನೋಡ್ಬಿಟ್ರೆ. ಆಮೇಲೆ ಬನ್ನಿ ಕಿರಣ್, ನಿಮ್ಗೀಗ ಒಬ್ಬ ನಿಮ್ಮ ಫ್ಯಾನ್ ಇದ್ದಾನೆ, ಕಟಿಂಗ್ ಮಾಡ್ಸೋಕ್ಕೆ ಅಂತ ಬರ್ತಾಯಿದ್ದೆ ನಾನಿಲ್ಲಿ. ಅವ್ನು ಯಾವಾಗಲೂ ಕಿತ್ತಡಿ ಕಿರಣ್ ನಿಮ್ಮ ಪರಿಚಯನ, ನಿಮ್ಮ ಫ್ರೆಂಡ್ ಹಾಸಕ್ಕೆ ಬರ್ತಾರ, ಇಲ್ಲಿ ಇರ್ತಾರ ಅಂತ ಕೇಳ್ತಿದ್ರ. ಹಂಗೆ ಕರ್ಕೊಂಡೋಗಿ ಅವ್ರ ಹತ್ರನೇ ಕಟಿಂಗ್ ಮಾಡಿಸ್ತೀನಿ ನಿಮ್ಗೆ ಇವತ್ತು. ಹಿಂಗಿರ್ಬೋದು. ಹಾಂ, ಕಾಳ ಅಲ್ಲಿ ರೆಡಿ ಆಯ್ತವನೇ, ಕಿರಣ್ ಇಲ್ಲಿ ರೆಡಿ ಆಯ್ತವ. ಪರವಾಗಿಲ್ಲ ಅಣ್ಣ, ಹೋಗಿ ಬಂದ್ಮೇಲೆ ನೋಡಿ ಚೆನ್ನಾಗಾಯ್ತು ಡಿಫ್ರೆನ್ಸು ಅಲ್ವಾ? ಹಿಮಾಚಲ್ ಪ್ರದೇಶ ಸುಮ್ಮನೆ ಅಲ್ಲ ಅಲ್ವಾ? ಅಲ್ಲಿ ಫುಡ್ಡು, ಅಲ್ಲಿ ಈ ಹೇರ್ ಸ್ಟೈಲ್ ಚೆನ್ನಾಗಂತು. ಈಗ ಹೋಗುವಾಗ ಒಂಥರ ಆಗೋಗಿತ್ತು, ಈಗ ಇದ್ದಿದ್ರೆ ಪರವಾಗಿಲ್ಲ. ಮದುವೆ ಗಂಡು ರೆಡಿ ಆದಂಗೆ ಆಯ್ತವ್ರೆ. ಸ್ಕ್ರಬ್ಬಿಂಗ್ ಅಂತೆ, ಏನು ಹಿಡಿಯೋಕ್ಕಾಗಲ್ಲ ಕಿರಣ್. ಯೌವನದ ಕಟ್ಟೆ ಹೊಡೆದು ಬರ್ತವ್ರೆ ಅಲ್ವಾ ಕಿರಣ್?
ಕಟ್ಟೆ ಹೊಡೆದೋಯ್ತು. ಕಟ್ಟೆ ಹಿಂಗೆ ಇಟ್ಕೊಳಕ್ಕೆ ಆಗಲ್ಲ. ಹಾಂ, ತಾಳಿಯವ್ರಿಗೆ ಇದಾಕಿ ಆಯಿಲ್ ತಲೆ ಫುಲ್ ಸರಿ ಇವತ್ತೇನೇ ಸಮಸ್ಯೆ ಇದ್ರಿ ಒಂಥರ ರಿಲ್ಯಾಕ್ಸೇಷನ್ ಆಗುತ್ತೆ. ನಿಮ್ಗೆ ಏನಾದ್ರು ಸ್ಟ್ರೆಸ್ ಇದ್ದರೆ ಅದು ಇದಕ್ಕೆಲ್ಲ ಹಾಕಿ ನೋಡಿ ಒಂದ್ಸರಿ ಗೊತ್ತಾಗುತ್ತೆ. ಕಟಿಂಗ್ ಶಾಪಲ್ಲಿ ತಲೆಗೆ ಹೊಡಿತಿರ್ತಾರೆ, ನೋಡಿದಿರ ಕಿರಣ್? ಜೋರು ಹೊಡಿತಾ ಇರ್ತಾರೆ. ನಿಮ್ಗೆ ಹಂಗೆ ಹೊಡಿಸ್ಕೊತೀರಾ? ಏನೋ ಒಂಥರ ಆನಂದವ. ಮಿಷಿನ್ ಚೆನ್ನಾಗಿತ್ತು ಒಂಥರ ಚೆನ್ನಾಗಿತ್ತು. ಅದು ಮಿಷಿನ್ ವೈಬ್ರೇಟ್ ಮಾಡಿ. ನಾನು ಯಾವ ಕಟಿಂಗ್ ಶಾಪಲ್ಲೂ ನೋಡಿರ್ಲಿಲ್ಲ ಇದನ್ನ. ಮಿಷಿನ್ ಏನಣ್ಣ ಇದು? ಹಾಂ, ಆಯಿಲ್ ಮಿಷಿನ್ ಅಂತೆ. ಇಲ್ಲಿ ಕಿರಣ್ ನೋಡೋದು ತಿರುಗಿ ಈಗ ಹೆಂಗೆ ಕಾಣಿಸ್ತಾ ಇದೆ? ರಿಲ್ಯಾಕ್ಸ್ ಆದ್ರ ನಿದ್ರೆ ಬೇಕು. ಗಾಡಿ ಓಡಿಸಿ ಟಯರ್ಡ್ ಆಗೋಗಿದ್ದೀರಲ್ಲ, ಮುಖ ಬಂದಿದೆ, ಮುಖ ತಿರುಗಿತು. ದಾಲು ರೋಟಿ ಎಫೆಕ್ಟ್ ಕಾಣಿಸ್ತಾ ಇದೆ. ಎಷ್ಟು ವರ್ಷ ಆಗಿತ್ತಣ್ಣ ಬಿಚ್ಚಿ? 3 ವರ್ಷ ಆಗಿತ್ತು ಬಿಚ್ಚಿ. ಅಯ್ಯೋ ಬಿಚ್ತಾ ಇದೀನಿ, ಟ್ಯಾಕ್ಸ್ ಹಾಕ್ಸಿ ಬೇಜಾರಾಗಿ. ಸುಮ್ಮನೆ ರಾಯಲ್ ಎನ್ಫೀಲ್ಡಲ್ಲಿ ಬರೀ ವೆಯ್ಟ್ ಹಾಕೊಂಡೇ ಹಿಂಸೆ ಮಾಡ್ಕೋತೀವಿ ಗಾಡಿನ. ಮೊದಲೇ ವೆಯ್ಟು, ಅದ್ರ ಮೇಲೆ ಮತ್ತೂ ವೆಯ್ಟ್ ಹಾಕಿ ಪಾಪ ನೀವು ಹಂಗೇ ಫ್ರೀಯಾಗಿ ಓಡಬೇಕು ಗಾಡಿ. ನಾನು ಒಂದು ಅರ್ಥ ಮಾಡ್ಕೊಂಡಿದ್ದು ಏನು ಗೊತ್ತಣ್ಣ, ಇಷ್ಟು ಬೈಕ್ ಎಕ್ಸ್ಪೀರಿಯನ್ಸಲ್ಲಿ ಗಾಡಿ ಎಷ್ಟು ನೇಕೆಡ್ ಆಗಿರುತ್ತೋ ಅಷ್ಟೂ ಆರಾಮಾಗಿರುತ್ತೆ ರೈಡು. ನಾವು ಎಷ್ಟು ಲಗೇಜು ಪಗೇಜು ಇದನ್ನೆಲ್ಲ ತುಂಬ್ತೀವೋ ಅಷ್ಟು ನಮಗೆ ಇರೋದನ್ನೇ. ನಾನು ಓಡಿಸೋದೇ ಫುಲ್ಲು ಮಗು ಓಡಿಸ್ತೀನಿ. ನನ್ನಂತವ್ನಿಗೆ ಹಿಂಗೆ ಮಾಡ್ಬಿಟ್ಟು ಕೊಟ್ಟವ್ರಿ, ಏನು ಮಾಡೋಣಪ್ಪ. ನಾನೇ ಎಲ್ಲ ತೆಗ್ಸ್ಬಿಟ್ನಲ್ಲ ನನ್ನ ಗಾಡಿದ. ನೀವು ಬರೋದು ತೆಗ್ದಿದ್ದು ನಾನೀಗ. ಈಗ ನೋಡಿ ಸ್ವಲ್ಪ ಆರಾಮಾಗಿ ರಿಲ್ಯಾಕ್ಸ್ ಆಗಿರುತ್ತೆ. ಆದಷ್ಟು ನೇಕಡ್ ಮಾಡಿ. ಇದು ಬೇಡ, ಇವುಗಳನ್ನು ತೆಗ್ದಾಕಿ. ಅದೇ ಅಂತಂದರೆ ಧೂಳು ಹಿಡ್ಕೊಂಬಂದ ಕಾರಣ ಇದು ಹೆಂಗೈತಿ ಈಗ. ಸೊ ನಾನು ಸತೀಶ್ ಅಣ್ಣ ಇವಾಗ ಬಂದ್ವಿ ಕಾಳನ್ನು ನೋಡೋಕ್ಕೆ ಅಂತ. ಅಯ್ಯೋ ನಾನು ಇನ್ಸ್ಟಾಗ್ರಾಮ್ ಎಲ್ಲ ಅಳಿಸೋಗ್ಬಿಟ್ಟೈತೆ, ಕಿತ್ತಡಿ ಕಿರಣ್ ಹರಿದೋಗ್ಬಿಟ್ಟೈತೆ. ಇಲ್ಲಿ ನೋಡಿ, ಇಲ್ಲಿ ಕಿತ್ತಡಿ ಕಿರಣ್ ಕಿತ್ತಾಕ್ಬಿಟ್ಟವ್ರೆ. ಒಳಗಡೆ ಹೆಂಗೆ ಮಾಡೋರೆ? ಚೆನ್ನಾಗಿ ಮಾಡೋರು ಪಾಪ, ಚೆನ್ನಾಗಿ ಮಾಡೋರು. ಅಂದರೆ ಫಸ್ಟ್ ಸರ್ವೀಸು ಸೆಕೆಂಡ್ ಸರ್ವೀಸ್ಲಿ ಏನಿಲ್ಲ ಅಣ್ಣ. ನೆಕ್ಸ್ಟು 10ಗೆ ಆಯಿಲ್ ಚೇಂಜ್ ಮಾಡ್ತೀವಲ್ಲ ಆವಾಗ ಮ್ಯಾಟ್ರ್ ಅಷ್ಟೇ. ಅದೇ ಸೇಮ್ ಎರಡು ಕಡೆನೂ ಇದು ನೋಡಿ, ಜಿಮ್ನಿನೂ ಕಿತ್ತೋಗ್ಬಿಟ್ಟೈತೆ. ಚೆನ್ನಾಗಿ ಮಾಡೋರು ಇದೆಲ್ಲ ಮಾಡ್ತಾರೆ, ಯೂಶ್ವಲಿ ಮಾಡ್ತಾರೆ ಚೆನ್ನಾಗಿ. ಸುಜುಕಿ ಅವರು ಇದರಲ್ಲಿ 2 ಮಾತಿಲ್ಲ. ಈ ಗಲೀಜಾಗಿತ್ತು, ಎಲ್ಲೂ ನಾವು ತೊಳಸೂ ಇರಲಿಲ್ಲ, ನಾವೇನು ಮುಗ್ಸೋಕ್ಕೆ ಹೋಗಿರಲಿಲ್ಲ. ಹಾಂ, ಪರ್ಫೆಕ್ಟ್ ಡನ್. ಬಟ್ ಇದೆಲ್ಲ ಡ್ಯಾಮೇಜ್ ಆಗ್ಬಿಟ್ಟಿದೆ ನೋಡಿ. ಥಿಂಗ್ಸು ಬಾಟ್ಲು ಎಲ್ಲ ಇಟ್ಟಿದ್ವಲ್ಲ, ಒಂದು ಉಜ್ಜಿ ಮುಷ್ಟಾಗೈತಿ. ಲೈಟ್ ಮಾಡಿಫಿಕೇಶನ್ಗೆ ಬೇರೆ. ಓಕೆ, ಸೊ ಈಗ ಕರೆಕ್ಟಾಗಿ ನಾವು ಇವಾಗ ಹಾಸನಾಂಬ ತಾಯಿಯ ಗುಡಿ ಹತ್ರ ಬಂದಿದ್ದೀವಿ. ಕಾರಣ ಇಷ್ಟೇ, ನಿಮ್ಗೆ ಗೊತ್ತು ನಂದೊಂದು ಪ್ಯಾಟರ್ನ್ ಇದೆ. ಯಾವುದಾದ್ರೂ ರೈಡ ನಾನು ಶುರು ಮಾಡಿದ್ರೆ ಎಲ್ಲಿ ಶುರು ಮಾಡಿರ್ತೀನೋ ಅಲ್ಲೇ ಬಂದು ಎಂಡ್ ಮಾಡ್ತೀನಿ. ನಾನು ರೈಡನ್ನ ಶುರು ಮಾಡಬೇಕಾದ್ರೆ ಅದಾದ್ರೂ ದೇವಸ್ಥಾನದಿಂದ ನಾನು ಶುರು ಮಾಡ್ತೀನಿ. ಇದು ನನ್ನೊಂದು ಪ್ಯಾಟರ್ನು. ಸೊ ನಾನು ಶುರು ಮಾಡಿದ್ದು ಹಾಸನಾಂಬ ದೇವಸ್ಥಾನದಲ್ಲಿ. ಸೊ ಹಂಗಾಗಿ ಇವಾಗ ಹಾಸನಾಂಬಗೆ ಒಂದು ಥ್ಯಾಂಕ್ಸ್ ಹೇಳೋ ಒಂದು ರೀತಿಯಲ್ಲಿ ಒಂದು ಪೂಜೆನ ಮಾಡಿಬಿಟ್ರೆ ಸಮಾಧಾನ ಬರಲ್ಲ. ಅಣ್ಣ
ನೋಡಿ ನಂದು ಲೈಫ್ ಇನ್ಸಿಡೆಂಟ್ ಎಷ್ಟು ಸಕ್ಕತ್ತಾಗಿದೆ ನನ್ನ ಜೀವನದಲ್ಲಿ ಅಂದರೆ, ನಾನು ಇಷ್ಟು ವರ್ಷ ನಮ್ಮೂರಿಂದ ಮಾದಪ್ಪನ ಬೆಟ್ಟದಿಂದ ನಾನು ರೈಡ್ ಶುರು ಮಾಡ್ತಾ ಇದ್ದಿದ್ದು. ಈ ಸಲ ಆಸ್ನಾಂಬಾದಲ್ಲಿ ಶುರು ಮಾಡಿದ್ದೀನಿ. ಆಸ್ನಾಂಬಾದಲ್ಲಿ ಚೆಲ್ಲಿದರು ಮಲ್ಲಿಗೆ ಹಾಡಾಡ್ತಾ ಇದೆ. ಅಂದರೆ ಎಂಡ್ ಮಾಡೋ ಟೈಮ್ಗೆ ಪೂಜೆ ಮಾಡ್ಸಕ್ಕೆ ಬಂದಿದ್ದೀನಿ. ಒಳಗಡೆ ಮಾದಪ್ಪ ಆಡ್ತಾ ಇದ್ದಾನೆ ನನಗೋಸ್ಕರ. ಮಾದಪ್ಪ ಸಾಂಗ್ ಅಲ್ಬೋದು, ಚೆಲ್ಲಿದರು ಮಲ್ಲಿಗೆ. ಎಷ್ಟು ರಿಲೇಟ್ ಆಗ್ತಿದೆ ಅಣ್ಣ ನನಗೆ ಎಷ್ಟು ರಿಲೇಟ್ ಆಗ್ತಿದೆ ಅದು. ಅಂದರೆ ಮಾದೇಶ್ವರ ನಾನು ಎಲ್ಲೋದ್ರೂ ಬಿಡಲ್ಲ ಅಂತ. ನೀನು ಎಲ್ಲಾದ್ರೂ ಬಿಡಲ್ಲ ನಿನ್ಗೋಸ್ಕರ ನಾನು ಬರ್ತೀನಿ ಅಂತ ಹೇಳ್ದಂಗೆ ಒಂದು ಖುಷಿ ಆಯಿತು. ಆ್ಯಕ್ಚುಲಿ ಸಿದ್ದೇಶ್ವರ ಸ್ವಾಮಿ ದೇವರು ಆಸ್ತಂಭ ಓಪನ್ನು ಇಲ್ಲದೆ ಇದ್ರೂ ಇದು ಓಪನ್ ಆಗಿರುತ್ತೆ. ಸೊ ಅಲ್ಲಿ ನಿಮಗೆ ಕಾಣಿಸ್ತಾ ಇದೆಯಲ್ಲ ಅದು ಆಸ್ತಂಭ ನೋಡಿ. ಆಸ್ತಂಭ ಆರಾಮಾಗಿದೆ, ಎಲ್ಲ ಓಪನ್ ಇದೆ. ಅಷ್ಟು ದೂರದಿಂದ ಬಂದಿದ್ದೀವಲ್ಲಣ್ಣ. ನಮ್ಮನ್ನ ಕರ್ಕೊಂಡು ಬಂದು ಮಣ್ಣು ಸೇರ್ಕೊಂಡಿದೆ. ಏನು ತೊಂದರೆ ಆಗಿದೆ ಅದುವೇ ನೋಡೋಣ. ನೋಡಿ ಇದು ವರ್ಷಕ್ಕೊಂದ್ಸಲ ಓಪನ್ ಆಗೋದು ಅಷ್ಟೇ. ಶಿವ ಶಿವ ಎಂದರೆ ಭಯವಿಲ್ಲ, ಶಿವನಾಮಕ್ಕೆ ಸಾಟಿ ಬೇರಿಲ್ಲ, ಶಿವನಾಮಕ್ಕೆ ಇಲ್ಲ ಇಲ್ಲ ಜನ್ಮ ಜನ್ಮಗಳ ಪಾಪವೂ ಇಲ್ಲ. ಶಿವ ಎಂದರೆ ಭಯವಿಲ್ಲ, ಶಿವನಾಮಕ್ಕೆ ಸಾಟಿ ಬೇರಿಲ್ಲ. ಮತ್ತು ಫುಲ್ ಪೂಜೆನಾ? ಅದೇ ತರ ಸೇಮಾ? ಓಕೆ, ಇಟ್ಸ್ ಓಕೆ, ನೋ ಪ್ರಾಬ್ಲಮ್ ತೋ ಜಿಮ್ನಿ. ಏನೇ ವಿಘ್ನಗಳು ಹೋಗೋ ಜಾಗದಲ್ಲಿ ಏನೇನೋ ಕ್ಯಾರಿ ಮಾಡ್ಕೊಂಡ್ ಬಂದಿರ್ತೀವಿ. ಹೌದು, ಅದನ್ನ ನಿಂಬೆಹಣ್ಣು ಹೊಡೆಯೋದ್ರಿಂದ ನಮ್ಗೇನೋ ದುಷ್ಟಶಕ್ತಿಗಳಿರ್ಲಿ ಯಾವುದೇ ಒಂದು ಕ್ಯಾರಿ ಮಾಡ್ಕೊಂಡ್ ಬಂದಿದ್ರು ನಿರ್ಮೂಲನೆ ಆಗೋಗ್ಬಿಡ್ತಾರೆ ಅಲ್ವಾ. ಅದಕ್ಕೆ ಮತ್ತೆ ಹೋಗಿದ್ದು ಯಾವಾಗಲೂ ಹೊರಡುವಾಗ್ಲೂ ಅಷ್ಟೇ, ಬರುವಾಗಲೂ ಅಷ್ಟೇ ಒಂದ್ಸರಿ ನಿಂಬೆಹಣ್ಣು ಹೊಡೆಯೋದು ಉತ್ತಮ. ಮೂರು ಕಣ್ಣಿನ ಮುಗುಲು ಬಣ್ಣದ ಮುದ್ದು ಮಾದಯ್ಯ, ನಿಮ್ಮ ನೆತ್ತಿ ಮ್ಯಾಲೆ ನಾಗರ ಜಾಡೆ ನಲ್ತು ಬಾರಯ್ಯ. ಏನೋ ಒಂಥರ ಸಮಾಧಾನ ನಿಜವಾಗ್ಲೂ. ನಮ್ಮ ದೇವರು, ನಮ್ಮ ಪೂಜೆ, ನಮ್ಮ ಆಚರಣೆಗಳು ಇದನ್ನು ಯಾವುದೇ ಕಾರಣಕ್ಕೂ ಮಿಸ್ ಮಾಡೋಕ್ಕಂತೂ ಸಾಧ್ಯನೇ ಇಲ್ಲ.